ಶಿರಡಿ ಶತಮಾನ ಪವಾಡ ಪುರುಷ ಸಾಯಿಬಾಬಾ ಸಮಾಧಿಗೆ ಜಗತ್ತಾದ್ಯಂತ ಅತ್ಯಂತ ಶ್ರೇಷ್ಠ ಪುಣ್ಯಕ್ಷೇತ್ರ ಎಂದು ಹೆಸರುವಾಸಿಯಾಗಿದೆ. ಈಗ ಶಿರಡಿ ದೇವಾಲಯದ ಅನ್ನಪೂರ್ಣ ಪ್ರಸಾದ ನಿಲಯ ತನ್ನ ತಂತ್ರಜ್ಞಾನಕ್ಕೂ ಹೆಸರುವಾಸಿಯಾಗಿದೆ. ಇಲ್ಲಿನ ಸಾಯಿಬಾಬಾ ಪ್ರಸಾದ ನಿಲಯದ ಅಚ್ಚರಿ ಕಂಡು ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಇದರ ಮೇಲೆ ಒಂದು ಡಾಕ್ಯುಮೆಂಟರಿ ಕೂಡ ಮಾಡಿದೆ. ಇದೇ ಕಾರಣ ಈ ಸಾಯಿಬಾಬಾ ಪ್ರಸಾದ ನಿಲಯ ದೇಶ ವಿದೇಶದಲ್ಲೂ ಪ್ರಖ್ಯಾತಿಯನ್ನು ಗಳಿಸಿದೆ. ಇಷ್ಟೆಲ್ಲ ಖ್ಯಾತಿಯಾಗಿರುವ ಈ ವಿಶ್ವದ ಅತಿ ದೊಡ್ಡ ಸೋಲಾರ್ ಪವರ್ ಅಡುಗೆ ಮನೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ನಿಜಕ್ಕೂ ವಿಪರ್ಯಾಸನೆ. ಹಾಗಾದ್ರೆ ತಡ ಯಾಕೆ? ಈ ವಿಶ್ವವಿಖ್ಯಾತ ಹಾಗೂ ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಚಾಲಿತ ಅಡುಗೆ ಮನೆ ಬಗ್ಗೆ ಈ ವಿಡಿಯೋ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನ ಪಡೆಯೋಣ. ಇಂತಹ ಕುತೂಹಲ, ವಿಶೇಷ, ವಿಶಿಷ್ಟ ಹಾಗೂ ನಿಗೂಢ ವಿಷಯಗಳನ್ನ ಪರಿಚಯಿಸುವುದೇ ಈ ಫೋಕಸ್ ಕನ್ನಡನ ಮುಖ್ಯ ಉದ್ದೇಶವಾಗಿದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಿಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಫೋಕಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಭವಿಷ್ಯದಲ್ಲಿ ನೀರು ಹಾಗೂ ಕಲ್ಲಿದ್ದಲು ಕೊರತೆಯಿಂದ ಸಂಭವಿಸಬಹುದಾದಂತಹ ವಿದ್ಯುತ್ ಸಮಸ್ಯೆ ಮತ್ತು ಕಲ್ಲಿದ್ದಲು ಬಳಕೆಯಿಂದ ಆಗುತ್ತಿರುವ ಪರಿಸರ ನಾಶವನ್ನು ಆದಷ್ಟು ಶೀಘ್ರದಲ್ಲಿ ನಿಯಂತ್ರಿಸಲು ಸೌರ ವಿದ್ಯುತ್ ಶಕ್ತಿಯನ್ನು ಪರ್ಯಾಯವಾಗಿ ಬಳಸಲಾಗುತ್ತಿದೆ. ಸೌರ ವಿದ್ಯುತ್ ಸಂಗ್ರಹ ಸಾಮರ್ಥ್ಯದ ತಂತ್ರಜ್ಞಾನ ಒಂದೇ ಭವಿಷ್ಯದಲ್ಲಿ ವಿದ್ಯುತ್ ಕೊರತೆಯನ್ನು ನೀಗಿಸುತ್ತದೆ ಎಂದು ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಭಾರತದ ಯಾತ್ರಾ ಕೇಂದ್ರಗಳು ಪ್ರಪಂಚಾದ್ಯಂತ ಪ್ರವಾಸಿಗರನ್ನು ಪ್ರತಿ ವರ್ಷ ಆಕರ್ಷಿಸುತ್ತದೆ. ಈ ಕೇಂದ್ರಗಳು ದೊಡ್ಡ ಸಮುದಾಯದ ಅಡುಗೆ ಕೋಣೆಗಳೊಂದಿಗೆ ಭೇಟಿ ನೀಡುವ ಭಕ್ತರಿಗೆ ವಿವಿಧ ಆಹಾರವನ್ನು ಪ್ರಸಾದದ ರೂಪದಲ್ಲಿ ಪೂರೈಸುತ್ತವೆ. ಈಗ ಅವರು ಸಾಂಪ್ರದಾಯಿಕ ಇಂಧನದಿಂದ ಸೌರಶಕ್ತಿಯನ್ನು ಬಳಸಿಕೊಂಡು ಅಡುಗೆ ಮನೆಯಲ್ಲಿ ಈ ಪ್ರಸಾದವನ್ನ ಅಂದರೆ ಅಡುಗೆಯನ್ನ ತಯಾರಿಸುತ್ತಿದ್ದಾರೆ. ಇಂತಹ ಪರ್ಯಾಯ ಶಕ್ತಿಯನ್ನೇ ಬಳಸಿ ಈಗ 50,000 ಭಕ್ತರಿಗೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹದ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಸಾಯಿ ಜ್ಯೋತಿಷ್ಯ ಪೀಠ, ಅದುವೇ ಮಹಾರಾಷ್ಟ್ರ ರಾಜ್ಯದ ಶಿರಡಿಯ ಸಾಯಿಬಾಬಾ ದೇವಸ್ಥಾನ ವತಿಯಿಂದ ತಯಾರಾಗುತ್ತಿರುವ ಪ್ರಸಾದ. ಇದು ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಚಾಲಿತ ಅಡುಗೆ ಮನೆ ಎಂದೇ ಹೆಸರುವಾಸಿಯಾಗಿದೆ. ಇಲ್ಲಿ 73 ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಲಾಗಿದೆ. ಈ ಸೋಲಾರ್ ಪ್ಯಾನೆಲ್ ರಿಸೀವರ್ ಗಳ ಮೇಲೆ ಸೂರ್ಯನ ಬೆಳಕು ಕೇಂದ್ರಿಸುತ್ತದೆ. ಅಡುಗೆ ಮನೆಗೆ ಈ ರಿಸೀವರ್ ಗಳಿಂದ ಪೈಪ್ ಮೂಲಕ ಹಬೆಯು ಉತ್ಪಾದನೆ ಆಗುತ್ತದೆ. ಈ ಸ್ಥಾವರದ ಮೂಲಕ ಪ್ರತಿದಿನ 2 ಟನ್ಗೂ ಹೆಚ್ಚು ಅಕ್ಕಿ ಬೇಯಿಸಲಾಗುತ್ತದೆ. 20,000 ರೂವರೆಗೂ ಅಡುಗೆ ಮನೆಯ ಅನಿಲ ಉಳಿತಾಯವಾಗುತ್ತದೆ. ಈ ಸೌರ ಅಡುಗೆ ಮನೆಯು ಶಿರಡಿ ಸಾಯಿಬಾಬಾ ಟ್ರಸ್ಟ್ ಗೆ 60 ಲಕ್ಷ ಗ್ಯಾಸ್ ಬಿಲ್ ಅನ್ನು ಉಳಿಸುತ್ತಿದೆ. ಈ ಸೋಲಾರ್ ಶಕ್ತಿಯನ್ನೇ ಬಳಸಿ ಪ್ರತಿನಿತ್ಯ 30 ತರದ ಅಡುಗೆಯನ್ನು ತಯಾರಿಸಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ. ಈ ವ್ಯವಸ್ಥೆಯು ಪ್ರತಿದಿನ 3,600 ಕೆಜಿ ಹಬೆಯನ್ನು ಉತ್ಪಾದಿಸುತ್ತದೆ ಮತ್ತು ವಾರ್ಷಿಕವಾಗಿ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಕೆಜಿ ಅಡುಗೆ ಅನಿಲವನ್ನು ಉಳಿಸುತ್ತದೆ. ಸ್ವಯಂ ಚಾಲಿತ ಸನ್ ಟ್ರ್ಯಾಕಿಂಗ್ ಸಿಸ್ಟಮ್ ನೊಂದಿಗೆ ಸೂರ್ಯನ ಚಲನೆಯೊಂದಿಗೆ ನಿರಂತರವಾಗಿ ತಿರುಗುತ್ತದೆ ಈ ಪ್ಯಾನೆಲ್ಗಳು. ಹೀಗೆ ರಿಸೀವರ್ಗಳ ಮೇಲೆ ಸೌರ ಕಿರಣಗಳು ಬಿದ್ದಾಗ ಈ ಸೌರಶಕ್ತಿ ತಯಾರಾಗುತ್ತದೆ. ಇದರಿಂದ ವಾತಾವರಣಕ್ಕೆ ಯಾವುದೇ ತರಹದ ಹಾನಿಯಾಗುವುದಿಲ್ಲ. ಅನ್ನದಾನ ಮಹಾದಾನ ಎಂಬುದು ಶಿರಡಿ ಸಾಯಿಬಾಬಾ ಅವರ ತತ್ವಜ್ಞಾನದ ಮೇಲೆಯೇ ಈ ದೇವಾಲಯದ ಅಡುಗೆ ಇಲ್ಲಿ ನಡೆಯುತ್ತದೆ. ಶಿರಡಿಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಸಂಸ್ಥಾನದ ಅಡುಗೆ ಸಂಕೀರ್ಣ ಮೇಲ್ಛಾವಣಿ ಮೇಲೆ ಅಳವಡಿಸಲಾಗಿರುವ 73 ಪ್ಯಾರಾಬಾಲಿಕ್ ಆಂಟೆನಾಗಳು ವಿಶ್ವದ ಅತಿ ದೊಡ್ಡ ಸೌರ ಸಿಸ್ಟಮ್ ಎಂದಾಗಿದೆ. ಪ್ರತಿದಿನ ಈ ಅಡುಗೆ ಮನೆಯಲ್ಲಿ ಸುಮಾರು 40ರಿಂದ 50,000 ಭಕ್ತರಿಗೆ ಆಹಾರವನ್ನು ನೀಡಲಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ಈ ಸಂಖ್ಯೆ 1 ಲಕ್ಷಕ್ಕೂ ಏರುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮಹಾರಾಷ್ಟ್ರದ ಶಿರಡಿಗೆ ಹೋದರೆ ಸಾಯಿಬಾಬಾ ದರ್ಶನ ಪಡೆದು ಇಲ್ಲಿರುವ ಅಡುಗೆ ಮನೆಯಲ್ಲಿ ಸಾಯಿಬಾಬಾ ಅವರ ಪ್ರಸಾದವನ್ನು ಕೂಡ ಪಡೆಯಿರಿ. ಆದರೆ ನೆನಪಿರಲಿ, ಈ ಅಡುಗೆ ಮನೆಯಲ್ಲಿ ತಯಾರಾಗುವಂತಹ ಪ್ರಸಾದ ಸೌರಶಕ್ತಿಯಿಂದ ತಯಾರಾಗಿದೆ. ನಿಜಕ್ಕೂ ಇದು ಅಚ್ಚರಿಯನ್ನು ಉಂಟು ಮಾಡಿಸುತ್ತಿರುವ ವಿಷಯವಾಗಿದೆ. ಇದೇ ಕಾರಣ ಈ ಅಡುಗೆ ಮನೆ ಈಗ ಜಗತ್ತಾದ್ಯಂತ ಹೆಸರುವಾಸಿಯಾಗಿದೆ. ಇಂತಹದೇ ವಿಶೇಷ, ವಿಶಿಷ್ಟ, ಕುತೂಹಲಕಾರಿ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಾಯಿಬಾಬಾ.